ಫ್ರೆಂಡ್ಸ್, ವೆಲ್ಕಮ್ ಟು ಕನ್ನಮಡಿ IAS ಆ್ಯಂಡ್ KS ಯೂಟ್ಯೂಬ್ ಚಾನಲ್. ಐ ಹೋಪ್ ನೀವೆಲ್ಲರೂ ಕೂಡ ಚೆನ್ನಾಗಿ ಎಕ್ಸಾಮ್ಸ್ಗೆ ಪ್ರಿಪೇರ್ ಮಾಡ್ತಿದ್ದೀರಂತ. ಅದು ಒಂದೇ ನಿಮ್ಮ ಕೈ ಒಳಗಿರೋದು. ಆ್ಯಂಡ್ ಚೆನ್ನಾಗಿ ಓದ್ಕೊಳ್ಳಿ. ನೋಡಿ, ಇವತ್ತು ನಾನು ಏನು ಹೇಳಕ್ಕೆ ಬಂದಿದ್ದೀನಂದರೆ, ಓಲ್ಡ್ ಪೆನ್ಷನ್ ಸ್ಕೀಮ್ ವರ್ಸಸ್ ನ್ಯೂ ಪೆನ್ಷನ್ ಸ್ಕೀಮ್, ಇದರ ಒಂದು ಡಿಬೇಟ್ ಈ ದೇಶದೊಳಗೆ ಅತಿ ಹೆಚ್ಚು ನಡೆದಿದೆ. ಬಹಳಷ್ಟು ಬಾರಿ ಇದು ನ್ಯೂಸ್ ಪೇಪರಲ್ಲೂ ಕೂಡ ಆರ್ಟಿಕಲ್ ಬಂದಿದೆ ಗೈಸ್. ಹಳೆಯ ಪಿಂಚಣಿ ಯೋಜನೆ ಮತ್ತು ಹೊಸ ಪಿಂಚಣಿ ಯೋಜನೆ ಏನು ವ್ಯತ್ಯಾಸ, ಯಾಕೆ ಕರ್ನಾಟಕದಲ್ಲಿ ಹಲವಾರು ರಾಜ್ಯ ಸರ್ಕಾರದ ಒಂದು ಎಂಪ್ಲಾಯಿಗಳು ಓಲ್ಡ್ ಪೆನ್ಷನ್ ಸ್ಕೀಮ್ನ ಜಾರಿಗೆ ತೊಗೊಂಬರ್ರಿ ಅಂತ ಅಗೇನ್ ಆ್ಯಂಡ್ ಅಗೇನ್ ಸ್ಟ್ರೈಕ್ ಮಾಡ್ತಾರೆ. ಹಿಂಗೆ ಬಂದರೆ ಓಲ್ಡ್ ಪೆನ್ಷನ್ ಸ್ಕೀಮ್ನ ಜಾರಿಗೆ ತರ್ತೀವಿ ಅಂತ ರಾಜ್ಯ ಸರ್ಕಾರ ಕೂಡ ಹೇಳಿದೆ. ಏನು ವ್ಯತ್ಯಾಸ ಓಲ್ಡ್ ಪೆನ್ಷನ್ ಸ್ಕೀಮ್ಗೂ ಮತ್ತು ನ್ಯೂ ಪೆನ್ಷನ್ ಸ್ಕೀಮ್ಗೂ? ಇದು ಕೆಲವು ರಾಜ್ಯಗಳು ಮತ್ತು ರಾಜ್ಯ ಸರ್ಕಾರದ ನೌಕರರಿಗೆ ಹಾಗೂ ರಾಷ್ಟ್ರೀಯ ಪಿಂಚಣಿ ಯೋಜನೆ ನ್ಯಾಷನಲ್ ಪೆನ್ಷನ್ ಸ್ಕೀಮ್, ಓಕೆ, ರಾಜ್ಯ ಸರ್ಕಾರ ಮತ್ತು ಕೇಂದ್ರ ಸರ್ಕಾರ ನೌಕರರಿಗೆ ಒಂದು ಅಪ್ಲಿಕೇಬಲ್ ಆಗುವಂಥದ್ದು. ನ್ಯೂ ಪೆನ್ಷನ್ ಸ್ಕೀಮ್ ಬದಲಿಗೆ ಹಳೆಯ ಪಿಂಚಣಿ ಯೋಜನೆ ಅನ್ನು ಪುನಃಸ್ಥಾಪಿಸುವ ಉದ್ದೇಶವನ್ನು ಕೆಲವು ರಾಜ್ಯ ಸರ್ಕಾರಗಳು ಹೇಳಿವೆ. ಈ ಎರಡೂ ಯೋಜನೆಗಳು ಕೇಂದ್ರ ಮತ್ತು ರಾಜ್ಯ ಸರ್ಕಾರಿ ನೌಕರರಿಗೆ ನಿವೃತ್ತಿ ನಂತರ ಮಾಸಿಕ ಪಿಂಚಣಿಯನ್ನು ಒದಗಿಸುತ್ತವೆ. ಎರಡೂ ಪಿಂಚಣಿನ ಒದಗಿಸ್ತಾವಂದರೆ ಏನು ಡಿಫ್ರೆನ್ಸ್ ಐತಿ? ಮೊದಲನೇ ಬೇಸಿಕ್ ಡಿಫ್ರೆನ್ಸ್ನ ಹೇಳ್ತೀನಿ. ಯಾರು 2004 ಡಿಸೆಂಬರ್ 31ಕ್ಕಿಂತ ಮುಂಚಿತವಾಗಿ ಸರ್ಕಾರಿ ಜಾಬ್ ಒಳಗೆ ಸೇರಿದ್ದಾರೆ, ಓಕೆ, ಸರ್ಕಾರಿ ಜಾಬ್ ಒಳಗೆ ಸೇರಿದ್ದಾರೆ, ಅವ್ರಿಗೆಲ್ಲರಿಗೂ ಕೂಡ ಹಳೆಯ ಪಿಂಚಣಿ ಯೋಜನೆ ಒಳಗಡೆ ಬರ್ತಾರೆ. ಯಾರು 2004 ಡಿಸೆಂಬರ್ 31 ನಂತರ ಜಾಬ್ ಒಳಗೆ ಸೇರಿದ್ದಾರೆ ಅವ್ರಿಗೆಲ್ಲ ನ್ಯೂ ಪೆನ್ಷನ್ ಸ್ಕೀಮ್, ಓಕೆ, ಹೊಸ ಪಿಂಚಣಿ ಯೋಜನೆ ಅಪ್ಲಿಕೇಬಲ್ ಆಗುತ್ತೆ. ಇದು ಒಂದನೇ ಡಿಫ್ರೆನ್ಸ್. ಎರಡನೇ ಡಿಫ್ರೆನ್ಸ್ ಏನಪ್ಪ ಅಂದ್ರೆ, ಓಲ್ಡ್ ಪೆನ್ಷನ್ ಸ್ಕೀಮಲ್ಲಿ, ಹಳೆಯ ಪಿಂಚಣಿ ಯೋಜನೆಯಲ್ಲಿ ಕೇಂದ್ರ ಅಥವಾ ರಾಜ್ಯ ಸರ್ಕಾರದ ಉದ್ಯೋಗಿಗಳು ಯಾವುದೇ ದುಡ್ಡು ಕೊಡುವಂಥ ಅವಶ್ಯಕತೆ ಇಲ್ಲ. ಅಂದರೆ ಈಗ 10,000 ರೂಪಾಯಿ ಸ್ಯಾಲ್ರಿ ಬರ್ತಿತ್ತಂತ ತಿಳಿರಿ, ಓಕೆ, 10,000 ರೂಪಾಯಿ ಸ್ಯಾಲ್ರಿ ಬರ್ತಿದ್ರು. ಸರ್ಕಾರ ಕೊನೆಯದಾಗಿ ಆ ಒಂದು ಉದ್ಯೋಗಿ 10,000 ರೂಪಾಯಿ ಸ್ಯಾಲ್ರಿ ತೊಗೊಂಡಿದ್ರೆ ಇದ್ರ 50% ಒಂದು ದುಡ್ಡನ್ನು ಪ್ರತಿ ತಿಂಗಳು ಪಿಂಚಣಿಯನ್ನಾಗಿ ನೀಡಲಾಗ್ತಾ ಇತ್ತು. ಇದು ಹಳೆಯ ಪಿಂಚಣಿ ವ್ಯವಸ್ಥೆಯ ಪ್ರಕಾರ. ಇಸ್ ಇಟ್ ಕ್ಲಿಯರ್? ಓಕೆ, ತುಂಬ ಸಿಂಪಲ್ ಆಗಿದೆ. ಹಳೆಯ ಪಿಂಚಣಿ ಯೋಜನೆ ಪ್ರಕಾರ, ಓಕೆ. ಹೊಸ ಪೆನ್ಷನ್ ಸ್ಕೀಮ್, ನ್ಯೂ ಪೆನ್ಷನ್ ಸ್ಕೀಮ್ ಪ್ರಕಾರ ಏನಾಯಿತು ಅಂದರೆ, ಲಾಸ್ಟ್ ಸ್ಯಾಲ್ರಿಯಿಂದ 50%ಅನ್ನು ಹಳೆಯ ಪಿಂಚಣಿ ಪ್ರಕಾರ ಕೊಡ್ತಿದ್ರು. ಆದರೆ ನ್ಯೂ ಪೆನ್ಷನ್ ಸ್ಕೀಮ್ ಒಳಗೆ ಏನು ಬದಲಾವಣೆ ಮಾಡಿದರು ಅಂದರೆ, ಅಂದರೆ ಕೇಂದ್ರ ಸರ್ಕಾರ ರಾಜ್ಯ ಸರ್ಕಾರದವರು ಯಾವುದೇ ದುಡ್ಡನ್ನು ನಾವು ನಿಮಗೆ ಕೊಡೋದಿಲ್ಲ. ನೀವೇನು ಮಾಡಬೇಕು, ನಿಮಗೆ 10,000 ರೂಪಾಯಿ ಸ್ಯಾಲ್ರಿ ಐತಂದ್ರೆ ಅದರೊಳಗಿಂದು 2,000ನೋ 4,000ನೋ 1,000ನೋ ನಿಮ್ಮ ಕೆಪ್ಯಾಸಿಟಿ ಎಷ್ಟಿದೆ, ಓಕೆ, ನೀವು ಎಷ್ಟು ಕಾಂಟ್ರಿಬ್ಯೂಟ್ ಮಾಡಬೇಕು ಅಂತೀರಿ ಅಷ್ಟು ದುಡ್ಡನ್ನು ನೀವು ಸರ್ಕಾರದ ಹತ್ರ, ಪೆನ್ಷನ್ ಪ್ರಾವಿಡೆಂಟ್ ಫಂಡ್ ಹತ್ರ ನೀವು ದುಡ್ಡನ್ನು ಹಾಕಬೇಕು. ನೀವು ಎಷ್ಟು ಕೊಟ್ಟಿರ್ತೀರೋ ಅದ್ರ ಮೇಲೆ ಸರ್ಕಾರನೂ ಸ್ವಲ್ಪ ದುಡ್ಡು ಹಾಕಿ ಪೆನ್ಷನ್ನ ಕೊಡುತ್ತೆ. ಮೊದಲು ಎಲ್ಲ ಸರ್ಕಾರನೇ ಕೊಡ್ತಿತ್ತು, ಇದರಿಂದ ಸರ್ಕಾರಕ್ಕೆ ಹೊರೆ ಆಗ್ತಿತ್ತು. ಈಗೇನು ಬದಲಾವಣೆ ಮಾಡಿದ್ರು, ನ್ಯೂ ಪೆನ್ಷನ್ ಸ್ಕೀಮಲ್ಲಿ ಎಲ್ಲ ಸರ್ಕಾರ ಕೊಡೋಂಗಿಲ್ಲ. ನೀವು 1,000 ರೂಪಾಯಿ ಕಾಂಟ್ರಿಬ್ಯೂಟ್ ಮಾಡಿದರೆ ಅದರ ಮೇಲೆ ಇನ್ನೊಂದು 100 ರೂಪಾಯೋ 500 ರೂಪಾಯಿನೋ, ಓಕೆ, ಸೊ ಸರ್ಕಾರ ಕಾಂಟ್ರಿಬ್ಯೂಟ್ ಮಾಡಿ 1,500 ರೂಪಾಯಿ ನಿಮಗೆ ಪ್ರತಿ ತಿಂಗಳು ಪೆನ್ಷನ್ನ ಕೊಡುತ್ತೆ, ಓಕೆ. ಓಲ್ಡ್ ಪೆನ್ಷನ್ ಸ್ಕೀಮ್, ಓಕೆ, ಎಲ್ಲ ಸರ್ಕಾರಿ ಎಂಪ್ಲಾಯಿಗಳಿಗೆ ಮಾತ್ರ ಅಪ್ಲಿಕೇಬಲ್ ಆಗ್ತಿತ್ತು. ಸರ್ಕಾರಿ ಎಂಪ್ಲಾಯಿಗಳು ಮಾತ್ರ ಪೆನ್ಷನ್ ಸಿಗ್ತಿತ್ತು. ಆದರೆ ನ್ಯೂ ಪೆನ್ಷನ್ ಸ್ಕೀಮ್ ಅಡಿಯಲ್ಲಿ ಯಾರು ಬೇಕಾದವರು, ಭಾರತದ ಪ್ರಜೆ ಆದವರು ತಾವು ದುಡಿಬೇಕಾದ್ರೆ, ಓಕೆ, 18 ವರ್ಷ ಮೇಲ್ಪಟ್ಟವರು, 60 ವರ್ಷ ಒಳಗಿದ್ದವರು ಯಾರು ಬೇಕಾದವರು ಕೂಡ ಕಾಂಟ್ರಿಬ್ಯೂಟ್ ಮಾಡ್ಬೋದು. ಮೀನ್ಸ್ ನಾನು ದುಡಿದಿದ್ರೊಳಗೆ ಎಷ್ಟು ದುಡ್ಡನ್ನು
ಉಳಿಸ್ತಿದ್ದೀನಿ ಅಂಥೇಳಿ ನಿಮ್ಮ ಹೆಸರನ್ನ ರಿಜಿಸ್ಟರ್ ಮಾಡಿ ನೀವು ಕೂಡ ದುಡ್ಡನ್ನು ಹಾಕ್ಬೋದು. ನೀವು ಸರ್ಕಾರಿ ಉದ್ಯೋಗಿನೇ ಆಗಬೇಕು ಅಂತ ಇಲ್ಲ, ನಿಮಗೂ ಕೂಡ ಸರ್ಕಾರ ಹೆಲ್ಪ್ ಮಾಡುತ್ತೆ ಅಂತ ಹೇಳಿದರು. ಹೀಗೆ ಓಲ್ಡ್ ಪೆನ್ಷನ್ ನ್ಯೂ ಪೆನ್ಷನ್ ಸ್ಕೀಮ್ ನಡುವೆ ಇತ್ತೀಚಿನ ದಿನಗಳಲ್ಲಿ ಹೆಚ್ಚು ಚರ್ಚೆ ನಡೀತಿದ್ದಾವೆ. ನನ್ನ ಉದ್ದೇಶ ಇಷ್ಟೇ, ಇದನ್ನು ನಿಮಗೆ ಸಿಂಪಲ್ ಭಾಷೆಯ ಒಳಗೆ ಅರ್ಥ ಮಾಡಿಸ್ಬೇಕು ಅಂತ. ಓಕೆ, ಐ ಹೋಪ್ 2-3 ಡಿಫ್ರೆನ್ಸ್ಗೆ ನಿಮಗೆ ಕ್ಲಿಯರ್ ಆಗಿರುತ್ತೆ ಅಂತ. ನೋಡಿ, ಆದರೂ ಇನ್ನೂ ಡೀಟೇಲಾಗಿ ಹೇಳ್ತೀನಿ. ಹಳೆಯ ಪಿಂಚಣಿ ಯೋಜನೆ, ಸರ್ಕಾರಿ ನೌಕರರು ಹಳೆಯ ಪಿಂಚಣಿ ಯೋಜನೆಯ ಅಡಿಯಲ್ಲಿ ಮಾಸಿಕ ಪಿಂಚಣಿ ಪಡೆಯುತ್ತಾರೆ. ಇದು ಕೊನೆಯದಾಗಿ ಪಡೆದ ಮೂಲ ವೇತನ ಓಕೆ ಮತ್ತು ಸೇವೆಯ ವರ್ಷಗಳ ಆಧಾರದ ಮೇಲೆ ಕನಿಷ್ಠ 10 ವರ್ಷಗಳ ಸೇವೆಯನ್ನು ಪೂರ್ಣಗೊಳಿಸಿದ. ಅಂದರೆ ಇವತ್ತು ಜಾಬಿಗೆ ಜಾಯ್ನ್ ಆಗಿನಿ, ನಾಳೆ ರಿಟೈರ್ಡ್ ಆಗಿನಿ ಅಥವಾ ವಾಲಂಟರಿ ರಿಟೈರ್ಮೆಂಟ್ ತೊಗೊಂಡಿದ್ದೀರಿ, ನೋ, ನಿಮಗೆ ಪೆನ್ಷನ್ ಬರ್ತಿದ್ದಿಲ್ಲ. 10 ವರ್ಷ ಕೆಲಸ ಮಾಡಿರಬೇಕು. ಸರ್ಕಾರಿ ನೌಕರರಿಗೆ ಖಾತ್ರಿ ಪಿಂಚಣಿ ಯೋಜನೆಯನ್ನು ಒದಗಿಸುವ ಯೋಜನೆ ಇದಾಗಿತ್ತು. ಓಕೆ, ಓಲ್ಡ್ ಪೆನ್ಷನ್ ಸ್ಕೀಮ್ ಅಡಿಯಲ್ಲಿ ನಿವೃತ್ತಿಯ ನಂತರ ಸರ್ಕಾರಿ ನೌಕರರಿಗೆ ಸರ್ಕಾರವು ಸಂಪೂರ್ಣ ಪಿಂಚಣಿ ಮೊತ್ತವನ್ನು ಪಾವತಿಸುತ್ತಿತ್ತು. ಓಕೆ, ನಾನು ಆಗಲೇ ಹೇಳಿದೆ. ಹೀಗಾಗಿ ನೌಕರರು ಸೇವೆಯಲ್ಲಿರುವಾಗ ಅವರ ಸಂಬಳದಿಂದ ಯಾವುದೇ ಮೊತ್ತವನ್ನು ಕಡಿತಗೊಳಿಸ್ತಿದ್ದಿಲ್ಲ. ಮತ್ತು ನಿವೃತ್ತಿ ನಂತರ ಬರೀ ಪೆನ್ಷನ್ ಅಷ್ಟೇ ಅಲ್ಲ, ವರ್ಷಕ್ಕೆ 2 ಬಾರಿ ಪಿಂಚಣಿಯ ಮೊತ್ತವನ್ನು ಮತ್ತು ತುಟ್ಟಿ ಬಟ್ಟೆ ಡಿಯರೆನ್ಸ್ ಅಲವನ್ಸ್ ಓಕೆ ಇವುಗಳನ್ನ ಪರಿಷ್ಕರಣೆ ಕೂಡ ಮಾಡ್ತಿದ್ರು. ಅಂದರೆ ಇವ್ರನ್ನ ಹೆಚ್ಚು ಮಾಡ್ತಿದ್ರು. ನೋಡಿ, ಮೊದಲಿನ ಕಾಲದೊಳಗೆ 2004ಕ್ಕಿಂತ ಮುಂಚೆ ಯಾರು ಸರ್ಕಾರಿ ಜಾಬ್ ಒಳಗಿದ್ರು ಅವ್ರಿಗೆ ಏನೆಲ್ಲ ಫೆಸಿಲಿಟಿ ಸಿಕ್ಕಿದ್ದಾವೆ ಗೈಸ್. ಓಕೆ, ಅವರು ಕೊನೆಯದಾಗಿ ಪಡೆದ ಸಂಬಳ ಮತ್ತು ಡಿಯರ್ನೆಸ್ ಅಲವನ್ಸ್ ಆಧಾರದ ಮೇಲೆ ಪಿಂಚಣಿ ಪಡೆಯುವುದರಿಂದ ವರ್ಷಕ್ಕೆ 2 ಬಾರಿ DA ಹೆಚ್ಚಾಗ್ತಿತ್ತು. ಓಕೆ, ಆದಾಗ್ಯೂ ಸರ್ಕಾರಿ ನೌಕರರಿಗೆ ಮಾತ್ರ ಇದು ಅನ್ವಯಿಸುತ್ತಿತ್ತು. ಓಕೆ, ಇಸ್ ಇಟ್ ಕ್ಲಿಯರ್? ಹಳೆಯ ಪೆನ್ಷನ್ ಯೋಜನೆ ಅಡಿಯಲ್ಲಿ ಆಯ್ಕೆ ಮಾಡಿಕೊಳ್ಳಬಹುದಾದ ಉದ್ಯೋಗಿಗಳು ಸರ್ಕಾರ ನ್ಯಾಷನಲ್ ಪೆನ್ಷನ್ ಸ್ಕೀಮ್ ಅನ್ನು ಪರಿಚಯಿಸಿತು. 2014ರ ನಂತರ ಸೇವೆಗೆ ಸೇರಿದ ಎಲ್ಲ ಉದ್ಯೋಗಿಗಳಿಗೆ ಓಕೆ NPS ನ್ಯೂ ಪೆನ್ಷನ್ ಸ್ಕೀಮ್ ಅಡಿಯಲ್ಲಿ ಒಳಗಡೆ ತರಲಾಯಿತು. 2023ರಲ್ಲಿ ಪಿಂಚಣಿ ಮತ್ತು ಪಿಂಚಣಿದಾರರ ಕಲ್ಯಾಣ ಇಲಾಖೆ ಕೇಂದ್ರ ಸರ್ಕಾರಿ ಉದ್ಯೋಗಿಗಳಿಗೆ ಓಲ್ಡ್ ಪೆನ್ಷನ್ ಸ್ಕೀಮ್ ಅಡಿಯಲ್ಲಿ ಪಿಂಚಣಿ ಪಡೆಯಲು ಆಯ್ಕೆ ಮಾಡಲು 1 ಬಾರಿಯ ಆಯ್ಕೆಯನ್ನು ಕೂಡ ಒದಗಿಸಿತ್ತು. ಎಲ್ಲರೂ ಓಲ್ಡ್ ಪೆನ್ಷನ್ ಸ್ಕೀಮೇ ಬೇಕು ಅಂತ ಹೇಳ್ತಾರೆ. ಯಾರು ಬೇಡ ಅಂತ ಹೇಳ್ತಾರೆ ಗೈಸ್? ಓಕೆ, 2003 ಅಧಿಸೂಚನೆ ಬಂದಿದ್ದು ಆ್ಯಂಡ್ ನಂತರ ಇದು ಸೇವೆಗೆ ಸೇರಿದ್ದಾರೆ. ಯಾರ್ಯಾರು ಸೇವೆಗೆ ಸೇರಿದ್ದಾರೆ ನ್ಯಾಷನಲ್ ಪೆನ್ಷನ್ ಸ್ಕೀಮ್ ಅಡಿಯಲ್ಲಿ ಅವರೆಲ್ಲರೂ ಒಳಗೊಳ್ತಾರೆ 2003ರ ನಂತರ. ಓಕೆ, ಅಂದರೆ ಜಾರಿಗೆ ಬಂದಿದ್ದು 2004. 2004ರ ನಂತರ ಯಾರ್ಯಾರು ಬಂದಿದ್ರೆ ಅವರೆಲ್ಲ ನ್ಯೂ ಪೆನ್ಷನ್ ಸ್ಕೀಮ್ಗೆ ಒಳಪಡ್ತಾರೆ. 2004ಕ್ಕಿಂತ ಮುಂಚೆ ಇದ್ದವರು ಓಲ್ಡ್ ಪೆನ್ಷನ್ ಸ್ಕೀಮ್ಗೆ ಒಳಪಡ್ತಾರೆ. ಏನು ಅನುಕೂಲಗಳು? ಓಲ್ಡ್ ಪೆನ್ಷನ್ ಸ್ಕೀಮಿಂದ ಏನೇನು ಅನುಕೂಲಗಳಿದ್ದಾವೆ? ಇದು ನಿವೃತ್ತಿಯ ನಂತರ ಜೀವನ ಪರ್ಯಂತ ಆದಾಯವನ್ನು ಖಚಿತಪಡಿಸ್ತದೆ. ಈವನ್ ಆ ಎಂಪ್ಲಾಯೀಸ್ ಸತ್ರು ಕೂಡ ಅವನನ್ನು ನಂಬಿದವರಿಗೆ ಮೀನ್ಸ್ ಗೌರ್ಮೆಂಟ್ ಎಂಪ್ಲಾಯಿದವರಿಗೆ ಓಕೆ ಗೌರ್ಮೆಂಟ್ ಕೆಲಸದಲ್ಲಿ ಅವರ ಮನೆಯವರಿಗೆ ಕೆಲಸ ಕೊಡುವಂಥ ಒಂದು ಯೋಜನೆ. ಉದ್ಯೋಗಿಗಳಿಗೆ ಪೂರ್ವ ನಿರ್ಧರಿತ ಸೂತ್ರದ ಆಧಾರದಲ್ಲಿ ಪಿಂಚಣಿಯನ್ನು ಪಡೆಯಬಹುದಾಗಿತ್ತು. ಕೊನೆಯ ಸ್ಯಾಲರಿಯ 50%, 1 ಲಕ್ಷ ಸ್ಯಾಲರಿ ಇದ್ದರೆ 50,000 ರೂಪಾಯಿ ಅವ್ರಿಗೆ ಪೆನ್ಷನ್ ಬರ್ತಿತ್ತು. ಓಕೆ, ವರ್ಷಕ್ಕೆ 2 ಬಾರಿ ಅದು ಇನ್ಕ್ರಿಮೆಂಟ್ ಆಗ್ತಿತ್ತು. ಪಿಂಚಣಿ ಪಾವತಿಗಳಿಗಾಗಿ ನೌಕರರ ಸಂಬಳದಿಂದ ಯಾವುದೇ ಕಡಿತವನ್ನು ಮಾಡಲಾಗ್ತಾ ಇರಲಿಲ್ಲ. ಈಗ ಹೊಸ ಪೆನ್ಷನ್ ಸ್ಕೀಮ್ ಅಡಿಯಲ್ಲಿ ಕಡಿತ ಮಾಡಿಕೊಂಡು ಪೆನ್ಷನ್ ಕೊಡ್ತಿದ್ದಾರೆ. ಅದಕ್ಕೆ ಇದು ಬೇಡ, ಓಲ್ಡ್ ಪೆನ್ಷನ್ ಬೇಕು ಅಂತ ಭಾಳಷ್ಟು ಜನ ಡಿಮ್ಯಾಂಡ್ ಮಾಡ್ತಿದ್ದಾರೆ. ನಿಮ್ಮ ಒಂದು ಒಪಿನಿಯನ್ ಏನು? ಹಳೆಯ ಪೆನ್ಷನ್ ಸ್ಕೀಮ್ನೇ ಮುಂದುವರಿಸಬೇಕು ಅಥವಾ ಹೊಸ ಪೆನ್ಷನ್ ಸ್ಕೀಮ್ ಅಡಿಯಲ್ಲಿ ಕೊಡಬೇಕು ಅಥವಾ ಪೆನ್ಷನ್ನೇ ಕೊಡಬಾರ್ದು ಸರ್, ನಮಗೆ ಉದ್ಯೋಗ ಬೇಕಾಗೈತಿ, ಅನ್ಎಂಪ್ಲಾಯ್ ಯುವಕರಿಗೆ ಉದ್ಯೋಗ ಕೊಡುವ ಅವಶ್ಯಕತೆ ಇದೆಯೋ? ವಾಟ್ ಈಸ್ ಯುವರ್ ಒಪಿನಿಯನ್? ಟೆಲ್ ಮಿ ಇನ್ ಕಮೆಂಟ್ ಬಾಕ್ಸ್. ಪಿಂಚಣಿಗೆ ತಗುಲುವ ವೆಚ್ಚವನ್ನು ಸರ್ಕಾರವೇ ಭರಿಸ್ತಿತ್ತೆ. ಓಕೆ, ಇವೆಲ್ಲ ಅನುಕೂಲಗಳು ಓಲ್ಡ್ ಪೆನ್ಷನ್ ಸ್ಕೀಮ್ದು. ಅನಾನುಕೂಲಗಳು ಏನೇನಿದ್ದು? ಓಕೆ, ಅನಾನುಕೂಲಗಳು ಇದು ಕೇಂದ್ರ ಮತ್ತು ರಾಜ್ಯಗಳ ಮೇಲೆ ಭಾರಿ ಪಿಂಚಣಿಯ ಹೊರೆಯಾಗಿತ್ತು. ಓಕೆ, ಪಿಂಚಣಿಗಾಗಿ ನಿರಂತರ ಬೆಳೆಯುವ ಮತ್ತು ಹೆಚ್ಚಿಗೆ ಆಗ್ತಿತ್ತು ಟೈಮ್ ಟು ಟೈಮ್. ಇದು ಸರ್ಕಾರಕ್ಕೆ ನುಂಗಲಾರ ತುತ್ತಾಗಿತ್ತು. ಆಮೇಲೆ ಪಿಂಚಣಿ ಹೊಣೆಗಾರಿಕೆಯು ಪ್ರತಿ ವರ್ಷ ಹೆಚ್ಚುತ್ತಲೇ ಬಂತು. ಇದರಿಂದ ಸಮರ್ಥವಾಗಿ ನಿರ್ವಹಿಸಲಿಕ್ಕೆ ಸರ್ಕಾರಕ್ಕೆ ಆಗಲಿಲ್ಲ.
ಮತ್ತು ಉತ್ತಮ ಆರೋಗ್ಯ ಸೌಲಭ್ಯಗಳಿಂದಾಗಿ ಜೀವಿತಾವಧಿ ಕೂಡ ಹೆಚ್ಚಾಗಿದ್ದು ದೀರ್ಘಾಯುಷ್ಯಕ್ಕೆ ಕಾರಣವಾಗಿರುವುದರಿಂದ ಈ ಒಂದು ಪೆನ್ಷನ್ ಕೊಡುತ್ತೋರುದು ನೋಡಿ, ಲೈಫ್ ಎಕ್ಸ್ಪೆಕ್ಟೆನ್ಸಿ ಜೀವಿತಾವಧಿ ಪ್ರತಿ ವರ್ಷ ಹೆಚ್ಚಿಗೆನೇ ಹಾಕ್ಕೋತ ಹೋಗ್ತಾ ಇದೆ. ಆ್ಯಂಡ್ ಹೆಚ್ಚಿಗೆ ಸ್ಯಾಲ್ರಿ ಕೊಡಬೇಕು, ಹೆಚ್ಚಿಗೆ ಪೆನ್ಷನ್ ಕೊಡಬೇಕು ಅಂದರೆ ಸರ್ಕಾರಕ್ಕೆ ತುಂಬ ಬರೆ ಆಗ್ತಿದೆ. ಆಮೇಲೆ ಸರ್ಕಾರ ಎಲ್ಲಿಂದ ದುಡ್ಡು ತರಬೇಕು ಗೈಸ್? ಒಂದು ಕಡೆಯಿಂದ ಅನ್ಎಂಪ್ಲಾಯಿಗಳು ನಮಗೆ ಉದ್ಯೋಗ ಕೊಡ್ರಿ ಅಂತಿದ್ದಾರೆ, ಇನ್ನೊಂದು ಕಡೆಯಿಂದ ಅವ್ರು ಪೆನ್ಷನ್ ಕೊಡು ಅಂತಿದ್ದಾರೆ. ಯಾರಿಗೆ ಕೊಡಬೇಕು? ಅಟ್ಲೀಸ್ಟ್ ಉದ್ಯೋಗ ಇದು ಸ್ಯಾಲ್ರಿ ಅದು ಬರುತ್ತೆ. ಓಕೆ, ನಂತರ ನ್ಯಾಷನಲ್ ಪೆನ್ಷನ್ ಸ್ಕೀಮ್ ಅನ್ನು ಜಾರಿಗೆ ತರ್ತಾರೆ. ಓಕೆ, ಸೊ ರಾಷ್ಟ್ರೀಯ ಪ್ರಜಾಸತ್ತಾತ್ಮಕ ಒಕ್ಕೂಟ NDA ಸರ್ಕಾರ 2004ರಲ್ಲಿ ಓಲ್ಡ್ ಪೆನ್ಷನ್ ಸ್ಕೀಮನ್ನು ರದ್ದುಪಡಿಸಿ ಸರ್ಕಾರಿ ನೌಕರರಿಗಾಗಿ ರಾಷ್ಟ್ರೀಯ ಪಿಂಚಣಿ ಯೋಜನೆ ನ್ಯಾಷನಲ್ ಪೆನ್ಷನ್ ಸ್ಕೀಮನ್ನು ಪರಿಚಯಿಸಿದರು. 2009ರಲ್ಲಿ ಸ್ವಯಂ ಉದ್ಯೋಗಿಗಳು ಮತ್ತು ಅಸಂಘಟಿತ ಕಾರ್ಮಿಕರಿಗೂ ಸೇರಿದಂತೆ ಎಲ್ಲ ನಾಗರಿಕರಿಗೆ ನ್ಯಾಷನಲ್ ಪೆನ್ಷನ್ ಸ್ಕೀಮ್ ವ್ಯಾಪ್ತಿಯನ್ನು ವಿಸ್ತರಿಸಿತು. ಇಂಪಾರ್ಟೆಂಟಾ ಇದು? ವೆರಿ ವೆರಿ ಇಂಪಾರ್ಟೆಂಟ್ ಇನ್ಫಾರ್ಮೇಷನ್. ಈ ಪಿಂಚಣಿ ಯೋಜನೆಯಾಗಿದ್ದು ನಾಗರಿಕರು 60 ವರ್ಷದ ಒಳಗಡೆ ಪ್ರತಿ ತಿಂಗಳು ಒಂದು ಮೊತ್ತವನ್ನು 1,000ನೋ 1,500 2,000ನೋ ಎಷ್ಟು ಕಾಂಟ್ರಿಬ್ಯೂಟ್ ಮಾಡ್ತಾರೆ ಅದರ ಮೇಲೆ ಅವರಿಗೆ ಪಿಂಚಣಿ ಬರುತ್ತೆ. ಓಕೆ, ಸೊ ದಟ್ಸ್ ದ ಡಿಫರೆನ್ಸ್ ಬಿಟ್ವೀನ್ ಓಲ್ಡ್ ಪೆನ್ಷನ್ ಸ್ಕೀಮ್ ಆ್ಯಂಡ್ ನ್ಯೂ ಪೆನ್ಷನ್ ಸ್ಕೀಮ್. ನ್ಯೂ ಪೆನ್ಷನ್ ಸ್ಕೀಮ್ ಅಡಿಯಲ್ಲಿ ಸರ್ಕಾರಿ ನೌಕರರು ತಮ್ಮ ಮೂಲ ವೇತನದ 10% ಮತ್ತು ತುಟ್ಟಿ ಭತ್ಯೆಯನ್ನು ಕೊಡುಗೆಯಾಗಿ ನೀಡಬಹುದು, ನಾಟ್ ಮೋರ್ ದೆನ್ ದಟ್. ಮತ್ತು ಸರ್ಕಾರವು ಪ್ರತಿ ತಿಂಗಳ ಮೂಲ ವೇತನದ DAಯ 14% ಕೊಡುಗೆಯಾಗಿ ನೀಡಬಹುದು. ಓಕೆ, ಇತರ ನಾಗರಿಕರು NPSಗೆ ಮಾಸಿಕವಾಗಿ 500 ರೂಪಾಯಿಯಿಂದ ಜಾಸ್ತಿ ಇವನ್ 1,000 ರೂಪೀಸ್ 2,000 ರೂಪೀಸ್ನು ಕೊಡುಗೆಯನ್ನಾಗಿ ನೀಡಬಹುದು. ನ್ಯಾಷನಲ್ ಪೆನ್ಷನ್ ಸ್ಕೀಮ್ ಒಂದು ಮಾರುಕಟ್ಟೆ ಸಂಬಂಧಿತ ಯೋಜನೆಯಾಗಿದ್ದು ಇಂಪಾರ್ಟೆಂಟ್. ಇದರಲ್ಲಿ ಒಬ್ಬ ವ್ಯಕ್ತಿಯ ಉದ್ಯೋಗದ ಸಮಯದಲ್ಲಿ ನಿಯಮಿತ ಮೊತ್ತವನ್ನು ಹೂಡಿಕೆ ಮಾಡಬಹುದು. ಓಕೆ, ನಿವೃತ್ತಿಯಾದಾಗ ಅದನ್ನು ಮರಳಿ ಪಡೆಯಬಹುದು. ಓಕೆ, ಈ ಕೊಡುಗೆಗಳನ್ನ ಪಿಂಚಣಿ ನಿಧಿಯಾಗಿ ಒಟ್ಟುಗೂಡಿಸಲಾಗ್ತದೆ. ಇದು ಸರ್ಕಾರಿ ಬಿಲ್ಗಳು, ಬಾಂಡ್ಗಳು, ಕಾರ್ಪೊರೇಟ್ ಶೇರ್ಗಳು ಮತ್ತು ಡಿವೆಂಚರ್ಗಳ ವೈವಿಧ್ಯಮಯ ಪೋರ್ಟಲ್ಗಳಲ್ಲಿ ಹೂಡಿಕೆಯನ್ನು ಮಾಡಲಾಗುತ್ತದೆ. ಓಕೆ, SBI, LIC, UTI ಇತ್ಯಾದಿಗಳಂಥ ಪೆನ್ಷನ್ ಪ್ರಾವಿಡೆಂಟ್ ಫಂಡ್ ನಿಂದ ನಿಯಂತ್ರಿಸಲ್ಪಡುತ್ತದೆ. ಇವೆಲ್ಲದಕ್ಕೂ ಸರ್ಕಾರದ ಪ್ರೊಟೆಕ್ಷನ್ ಇದೆ. ನ್ಯೂ ಪೆನ್ಷನ್ ಸ್ಕೀಮ್ ಹೂಡಿಕೆಯನ್ನು ಇವೆಲ್ಲ ನಿರ್ಧರಿಸ್ತವೆ. ನಿವೃತ್ತಿಯ ನಂತರ ಒಬ್ಬ ವ್ಯಕ್ತಿಯು ನ್ಯೂ ಪೆನ್ಷನ್ ಸ್ಕೀಮ್ ಮೊತ್ತದಲ್ಲಿ 60% ಹಿಂಪಡೆಯಬಹುದು. ಉಳಿದ 40%ಅನ್ನು 10 ವೃತ್ತಿಪರ ನಿಧಿ ವ್ಯವಸ್ಥಾಪಕರಲ್ಲಿ ಯಾರೊಂದಿಗಾದರೂ ಹೂಡಿಕೆ ಮಾಡಿ ಮಾಸಿಕ ಪಿಂಚಣಿಗಾಗಿ ಅವರು ಪಡಿಬಹುದು. ನಿವೃತ್ತಿ ಆದಮೇಲೆ ನೀವು ಕಾಂಟ್ರಿಬ್ಯೂಟ್ ಮಾಡಿದಂಥ 60% ದುಡ್ಡನ್ನು ಮಾತ್ರ ತಗೋಬಹುದು. 40% ನೀವು ಮತ್ತೆ ಮರು ಹೂಡಿಕೆ ಮಾಡಬೇಕು. ರಾಷ್ಟ್ರೀಯ ಪಿಂಚಣಿ ಯೋಜನೆಯ ಅನುಕೂಲ ಮತ್ತು ಅನಾನುಕೂಲಗಳನ್ನ ನೋಡೋದಾದರೆ ಓನ್ಲಿ 60% ಮಾತ್ರ ಹಿಂಪಡೆಯಬಹುದು. ಇದು ರಾಂಗ್. ಮೊದಲಿಂದ ಹಂಗಿರಲಿಲ್ಲ, ಏನು ಕಾಂಟ್ರಿಬ್ಯೂಟ್ ಮಾಡ್ಲಾರೇನೆ ಅವರೇ ಕೊಡ್ತಿದ್ರು 50%. ಓಕೆ, ಹೌದು. ಉದ್ಯೋಗಿಗಳು NPS ನ್ಯೂ ಪೆನ್ಷನ್ ಸ್ಕೀಮ್ ಹೂಡಿಕೆ ಮೇಲೆ ಹೆಚ್ಚಿನ ನಮ್ಯತೆ ಮತ್ತು ನಿಯಂತ್ರಣವನ್ನು ಹೊಂದಿರುತ್ತಾರೆ. ಯಾಕಂದರೆ ಈಗ ಕಾಂಟ್ರಿಬ್ಯೂಟ್ ಮಾಡ್ತಿರ್ತೀನಿ ಅಂತ ತಿಳಿರಿ, 5 ಇಯರ್ಸೋ 10 ಇಯರ್ಸೋ ಆದಮೇಲೆ ನಂಗೆ ಬೇಕು ಅಂದರೆ ತೊಗೋಬೋದು. ಓಲ್ಡ್ ಪೆನ್ಷನ್ ಸ್ಕೀಮ್ ಒಳಗೆ ಹಂಗಿರಲಿಲ್ಲ, ನೀವು ರಿಟೈರ್ಮೆಂಟ್ ಆದರೆ ಮಾತ್ರ ತೊಗೋತಿದ್ರಿ. ಓಕೆ, ಇಲ್ಲಿ ಎಷ್ಟು ಕಾಂಟ್ರಿಬ್ಯೂಟ್ ಮಾಡಿರ್ತಾರೆ, ಸೊ ಎಷ್ಟು ಲಾಭ ಆಗಿರುತ್ತೆ ಅದನ್ನು ನೀವು ಇನ್ ಬಿಟ್ವೀನೇ ತೊಗೋಬೋದು. ಅರ್ಹ ವೃತ್ತಿಪರ ನಿಧಿ ವ್ಯವಸ್ಥಾಪಕರು ನ್ಯೂ ಪೆನ್ಷನ್ ಸ್ಕೀಮ್ ಹೂಡಿಕೆಯನ್ನು ನಿರ್ವಹಿಸುವುದರಿಂದ ಇದು ಷೇರು ಅಥವಾ ಸಾಲವನ್ನು ಲೆಕ್ಕಿಸದೆ ಹೆಚ್ಚಿನ ಆದಾಯವನ್ನು ಒದಗಿಸುತ್ತದೆ. ಓಕೆ, ಉದ್ಯೋಗದ ಸಮಯದಲ್ಲಿ ಪ್ರತಿ ವರ್ಷ ಮಾಡುವ ನ್ಯಾಷನಲ್ ಪೆನ್ಷನ್ ಸ್ಕೀಮ್ ಕೊಡುಗೆಗೆ ತೆರಿಗೆ ಕಡಿತ ಲಭ್ಯವಿರುತ್ತದೆ. ಆಮೇಲೆ PFRDA ಪಾರದರ್ಶಕ ಹೂಡಿಕೆ ಮಾನದಂಡಗಳು, ನಿಯಮಿತ ಕಾರ್ಯಕ್ಷಮತೆ ವಿಮರ್ಶೆಗಳು ಮತ್ತು ನ್ಯಾಷನಲ್ ಪೆನ್ಷನ್ ಸ್ಕೀಮ್ ಟ್ರಸ್ಟ್ನಿಂದ ನಿಧಿ ವ್ಯವಸ್ಥಾಪಕರ ಮೇಲ್ವಿಚಾರಣೆಯೊಂದಿಗೆ ನಿಯಂತ್ರಿಸುತ್ತದೆ. ಇದು ಸುರಕ್ಷಿತ ಹೂಡಿಕೆಯ ಆಯ್ಕೆಯೂ ಕೂಡ ಆಗಿದೆ. ಸೊ ಆನ್ಲೈನ್ ಮೂಲಕ ಈ ಒಂದು ಅಕೌಂಟನ್ನು ನೀವು ನಿಯಂತ್ರಿಸಬಹುದು. ಉದ್ಯೋಗಿಗಳು ನಿವೃತ್ತಿಯ ಮೊದಲೂ ಕೂಡ NPS ಕೊಡುಗೆಯನ್ನು ಹಿಂಪಡೆಯಬಹುದು. ಮೊದಲು ಹಿಂಗಿರಲಿಲ್ಲ, ನಿವೃತ್ತಿ ಆದರೆ ಮಾತ್ರ ಕೊಡ್ತಿದ್ರು. 60 ವರ್ಷ ತಲುಪುವವರೆಗೂ ಎಲ್ಲವನ್ನೂ ಕೂಡ ಇವನ್ 40% ಏನು ಕೊಟ್ಟಿರ್ತಾರೆ ಅದನ್ನು ಕೂಡ ಹಿಂಪಡೆಯಬಹುದು. ಓಕೆ, ಇಷ್ಟೆಲ್ಲ ಆಪ್ಷನ್ಸ್ ಇದ್ದಾವೆ. ಅನಾನುಕೂಲಗಳು ಏನಂದರೆ ನೌಕರರು ತಮ್ಮ ಮೂಲ ವೇತನದ 10% ಮತ್ತು DAಯನ್ನು ಮಾಸಿಕ ಪಿಂಚಣಿಗೆ ಕೊಡುಗೆ ನೀಡಬೇಕು. ಮೊದಲು ಏನು ಕೊಡುಗೆನೇ ನೀಡ್ತಿದ್ದಿಲ್ಲ, ಇವರು ಕೊಡುಗೆ ನೀಡಬೇಕು. ಓಕೆ, ಅನೇಕ ಜನ ಷೇರುಗಳು ಮತ್ತು ಸಾಲ ಭದ್ರತೆ ಇವುಗಳ ಬಗ್ಗೆ ಐಡಿಯಾನೇ ಇರೋದಿಲ್ಲ. ನ್ಯೂ ಪೆನ್ಷನ್ ಸ್ಕೀಮ್ ಒಳಗಡೆ ಭಾಳಷ್ಟು ಜನಕ್ಕೆ ಸಮಸ್ಯೆ ಆಗ್ತಿದ್ದಾವೆ. ಓಕೆ, ಇಂಗ್ಲೀಷ್ ಮೀಡಿಯಮ್ನಲ್ಲಿ ಯಾರಿದ್ದೀರೋ ಡಿಫ್ರೆನ್ಸ್ ಹೇಳಬೇಕು ಅಂದರೆ ಓಲ್ಡ್ ಪೆನ್ಷನ್ ಸ್ಕೀಮ್ ಆ್ಯಂಡ್ ನ್ಯೂ ಪೆನ್ಷನ್ ಸ್ಕೀಮ್ ಐ ವಿಲ್ ಜಸ್ಟ್ ಎಕ್ಸ್ಪ್ಲೇನ್ ಇನ್ 2 minutes. ಎಲಿಜಿಬಲ್ ಎಂಪ್ಲಾಯೀಸ್ ಯಾರ್ಯಾರು ಇರ್ತಾರೆ,
Old pension schemes, only government employees are eligible. New pension scheme, government employees as well as individual citizens between 18 to 60 years and NRIs also important. You can expect questions from this segment in the upcoming exam. Pension payment basis provides pensions to government employees based on their last drawn salary plus DA. Here, in new pension scheme provides pensions based on the investments made in the national pension scheme during their employment. Whatever percent is 1000, 2000, 5000, their contribution is there, they'll get back. Okay, pension amount. Here, normally they get 50% of the last drawn salary plus DA or the average. Okay, here 60% of the lump sum after retirement and 40% invested in annuities. Okay, and income tax benefits, this is also important. No tax benefits in old pension scheme, but employees can claim the tax deductions of up to 1.5 lakh under the section 80C of the Income Tax Act, and up to 50,000 on their investment under 80 CCDE 1B under this Income Tax Act, guys. Tax on pension amount. Pension amount is tax free in old pension scheme, but here 60% of the NPS corpus is tax free while remaining 40% as taxable. Important. Next, pension amount, 50% of the last drawn salary and 60% lump sum amount. Here 40% you have to invest. Contribution amount, employees no need to contribute any amount of money in old pension scheme, but here whatever contribution is there, 10%, okay, of their salary they have to contribute, and then only they'll get the pension. Income tax benefits, no tax benefit in old pension scheme, but employees will claim the deductions. Okay, ಇಲ್ಲಿ claim ಮಾಡಬಹುದು. ನೆಕ್ಸ್ಟ್, ಯಾವ ಪೆನ್ಷನ್ ಸ್ಕೀಮ್ ಯಾವ ಇದಾವೆ ಒಂದ್ ಕಡೆ ಕವರ್ ಮಾಡಿಬಿಡ್ತೀನಿ ನೋಡಿ, ಸೊ ದಟ್ ಯು ವಿಲ್ ರಿಮೆಂಬರ್ ಇಟ್ ವೆರಿ ವೆಲ್ ಗೈಸ್. ಅಟಲ್ ಪೆನ್ಷನ್ ಸ್ಕೀಮ್ ಪ್ರಾರಂಭ ಆಗಿದ್ದು 2015. ಸೊ ಕೇಂದ್ರ ಸರ್ಕಾರ ಇದನ್ನು ನಿಯಂತ್ರಿಸುತ್ತದೆ. ಇದರ ಉದ್ದೇಶ ಏನು ಅಂದರೆ, ಅಟಲ್ ಪೆನ್ಷನ್ ಸ್ಕೀಮ್ ಅಸಂಘಟಿತ ವಲಯದ ಕಾರ್ಮಿಕರಿಗೆ ನಿವೃತ್ತಿಯ ನಂತರ ಭದ್ರತೆಯನ್ನು ಪೆನ್ಷನನ್ನು ಒದಗಿಸುವುದು. ಇದರ ಪ್ರಮುಖ ಅಂಶಗಳಂತ ನೋಡಿದಾಗ 18ರಿಂದ 40 ವರ್ಷದ ವ್ಯಕ್ತಿಗಳು ಇಲ್ಲಿ ಕಾಂಟ್ರಿಬ್ಯೂಷನ್ ಮಾಡ್ಬೋದು. ಮಾಸಿಕ ಪೆನ್ಷನ್ 1000ರಿಂದ 5000ವರೆಗೂ ಲಭ್ಯ ಇರ್ತದೆ. ಸರ್ಕಾರವು ಕೊಡುಗೆ ನೀಡುವ ಪ್ರಯೋಜನವೂ ಕೂಡ ಇದೆ. 60 ವರ್ಷದ ನಂತರ ಅಸಂಘಟಿತ ವಲಯದವರಿಗೂ ಪೆನ್ಷನ್ ನೀಡುವಂಥ ಒಂದು ಯೋಜನೆ. ಮೋಸ್ಟ್ ಇಂಪಾರ್ಟೆಂಟ್ ಪೆನ್ಷನ್ ಸ್ಕೀಮ್ ಗೈಸ್. ಓಕೆ, ಎಲ್ಲಾದರೂ ಒಂದು ಕಡೆ ಬರೆದಿಟ್ಕೊಡ್ರಿ. ಇಂದಿರಾ ಗಾಂಧಿ ರಾಷ್ಟ್ರೀಯ ವೃದ್ಧಾಪ್ಯ ಪೆನ್ಷನ್ ಸ್ಕೀಮ್. ಓಕೆ, ಪ್ರಾರಂಭ ಆಗಿದ್ದು 2007. ಸೊ ಕೇಂದ್ರ ಸರ್ಕಾರದ ರಾಷ್ಟ್ರೀಯ ಸಾಮಾಜಿಕ ಸಹಾಯ ಕಾರ್ಯಕ್ರಮ ನ್ಯಾಷನಲ್ ಪೆನ್ಷನ್ ಸ್ಕೀಮ್ ಅಡಿಯಲ್ಲಿ ಇದನ್ನು ನೀಡ್ತಾರೆ. BPL ಕುಟುಂಬಕ್ಕೆ ವಯೋಸಹಜ ಪೆನ್ಷನನ್ನು ಒದಗಿಸಲಾಗುತ್ತೆ. ಪ್ರಮುಖವಾಗಿ 60ರಿಂದ 79 ವರ್ಷದ ವೃದ್ಧರಿಗೆ 200 ರೂಪಾಯಿ ಮಾಸಿಕ ಪೆನ್ಷನ್, 80 ವರ್ಷ ಮೇಲ್ಪಟ್ಟವರಿಗೆ 500 ರೂಪಾಯಿ ಮಾಸಿಕ ಪೆನ್ಷನನ್ನು ಈ ಯೋಜನೆ ಅಡಿಯಲ್ಲಿ ನೀಡಲಾಗುತ್ತೆ. ರಾಜ್ಯ ಸರ್ಕಾರಗಳು ಹೆಚ್ಚುವರಿ ಪೆನ್ಷನನ್ನು ನೀಡಬಹುದು, ಈಗ ಕೊಡ್ತಾರೆ ಕೂಡ. PM ವಯೋವಂದನ್ ಸ್ಕೀಮ್, ಇದು ಹೊಸ ಯೋಜನೆಯಾಗಿದೆ. 2017ರೊಳಗೆ ಇದನ್ನು ಲಾಂಚ್ ಮಾಡಿದ್ದಾರೆ. ಲೈಫ್ ಇನ್ಶೂರೆನ್ಸ್ ಕಾರ್ಪೊರೇಷನ್ ಆಫ್ ಇಂಡಿಯಾ, ದಟ್ ಈಸ್ LIC, ಇದನ್ನು ಮ್ಯಾನೇಜ್ ಮಾಡುತ್ತೆ. ವಯೋವೃದ್ಧರಿಗೆ ಮೀನ್ಸ್ 60 ವರ್ಷ ಮೇಲ್ಪಟ್ಟವರಿಗೆ ಗ್ಯಾರಂಟಿ ಪೆನ್ಷನ್ ನೀಡುವ ಯೋಜನೆ ಇದು ಆಗಿದೆ. 1.5 ಲಕ್ಷದಿಂದ 15 ಲಕ್ಷದವರೆಗೆ ಹೂಡಿಕೆಯನ್ನು ಮಾಡಬಹುದು. 10 ವರ್ಷಗಳ ಕಾಲ ಕಾಯಂ ಪೆನ್ಷನ್ ಇದರಿಂದ ದೊರೆಯುತ್ತೆ. ವಾರ್ಷಿಕವಾಗಿ 7.4% ರಿಟರ್ನ್ಸ್ ಕೂಡ ಇಲ್ಲಿ ಲಭ್ಯವಿದೆ. ನೆಕ್ಸ್ಟ್, EPFO, ಓಕೆ, ಯೋಜನೆಗಳು, ಎಂಪ್ಲಾಯೀಸ್ ಪ್ರಾವಿಡೆಂಟ್ ಫಂಡ್ ಆರ್ಗನೈಸೇಷನ್. ಇದರ ಉದ್ದೇಶ ಏನು ಅಂದರೆ, ಉದ್ಯೋಗಸ್ಥರಿಗೆ ನಿವೃತ್ತಿ ನಂತರ ಪೆನ್ಷನ್ ಭದ್ರತೆ ಒದಗಿಸುವುದಾಗಿದೆ. ಇಲ್ಲಿ ಯೋಜನೆಗಳು ಅಂತ ನೋಡಿದರೆ, ಎಂಪ್ಲಾಯೀಸ್ ಪೆನ್ಷನ್ ಸ್ಕೀಮ್ 1995, ಖಾಸಗಿ ಉದ್ಯೋಗಸ್ಥರಿಗೂ ಕೂಡ 58 ವರ್ಷದ ನಂತರ ಪೆನ್ಷನ್ ನೀಡುವುದಾಗಿದೆ. ಎಂಪ್ಲಾಯೀಸ್ ಪ್ರಾವಿಡೆಂಟ್ ಫಂಡ್, ಸೇವಾ ಅವಧಿಯನ್ನು ನಿಗದಿ ಮಾಡಿ ಮೊತ್ತ ಸಂಗ್ರಹಿಸಿ ನಿವೃತ್ತಿ ನಂತರ ಇಲ್ಲಿ ಅವರಿಗೆ ಒಂದು ಪೆನ್ಷನನ್ನು ನೀಡುವ ಯೋಜನೆ ಆಗಿದೆ ಗೈಸ್. ಯಾವ್ಯಾವೆಲ್ಲ ಪೆನ್ಷನ್ ಸ್ಕೀಮ್ ಇದ್ದಾವೆ ಅವಕ್ಕನ್ನೆಲ್ಲ ನಾನು ಕವರ್ ಮಾಡೋಕ್ಕೆ ಟ್ರೈ ಮಾಡಿದ್ದೀನಿ. ಬಟ್ ಮೇನ್ ಇಂಪಾರ್ಟೆಂಟ್ ಈಸ್ ಓಲ್ಡ್ ಆ್ಯಂಡ್ ನ್ಯೂ ಪೆನ್ಷನ್ ಸ್ಕೀಮ್. ಬಹಳಷ್ಟು ಜನ ವಿದ್ಯಾರ್ಥಿಗಳು ನನಗೆ ಮೆಸೇಜ್ ಕೂಡ ಹಾಕಿದ್ದಾರೆ ಆ್ಯಂಡ್ ಕೇಳಿದ್ರಿ, ಸರ್ ಇದ್ರ ನಡುವೆ ಡಿಫ್ರೆನ್ಸ್ ಏನು, ಇದ್ರ ಮೇಲೆ ಒಂದು ವಿಡಿಯೋ ಮಾಡಿ ಅಂತ. ಫೈನಲಿ ದ ಡೇ ಕೇಮ್ ಆ್ಯಂಡ್ ಐ ಡಿಡ್ ವಿಡಿಯೋ. ಇದ್ರ ಮೇಲೆ ವಿಡಿಯೋ ಮಾಡಿದ್ದೀನಿ ಆ್ಯಂಡ್ ನೋಡಿ ಆ್ಯಂಡ್ ನಿಮ್ಮ ಅನಿಸಿಕೆಯನ್ನು ಹಂಚ್ಕೊಳ್ಳಿ ಆ್ಯಂಡ್ ಕಮೆಂಟ್ ಮಾಡಿ. ಆಮೇಲೆ ಆನ್ಲೈನ್ PSI, ಓಕೆ, ಆನ್ಲೈನ್ PSI ಪೇಪರ್ 1
ಯಾರ್ಯಾರು ಜಾಯ್ನ್ ಆಗೋರಿದ್ದೀರಿ ಪೇಪರ್ 1 ಮಾತ್ರನಾ? ಓಕೆ, ಪೇಪರ್ 1 ಮಾತ್ರ ಯಾರ್ಯಾರು ಜಾಯ್ನ್ ಆಗೋರಿದ್ದೀರಿ. ಕ್ಲಾಸಸ್ ಸ್ಟಾರ್ಟ್ ಆಗಿದ್ದಾವೆ, 3 ಡೇಸ್ ಆಯಿತು. ಆ್ಯಂಡ್ ನಮ್ಮ ಆ್ಯಪಲ್ಲಿ ಕನಮಡಿ ಇನ್ಸ್ಟಿಟ್ಯೂಟ್ ಅಂತ ಏನು ಆ್ಯಪ್ ಇದೆ, ಈ ಆ್ಯಪಲ್ಲಿ ನಿಮಗೆ PSI 3rd ಬ್ಯಾಚ್ ಪ್ರಾರಂಭ ಮಾಡಿದ್ದೀನಿ. ಸೊ ಯು ಕ್ಯಾನ್ ಜಾಯ್ನ್ ಇಟ್. ಗೂಗಲ್ ಪ್ಲೇಸ್ಟೋರಿಂದ ಕನಮಡಿ ಇನ್ಸ್ಟಿಟ್ಯೂಟ್ ಅಂತ ಏನು ಆ್ಯಪ್ ಇದೆ, ಅದನ್ನು ಡೌನ್ಲೋಡ್ ಮಾಡಿಕೊಡ್ರಿ. ಇದೇ ಥರ ಪ್ರಬಂಧ ವಿಷಯಗಳನ್ನ ಡೀಟೇಲ್ ಆಗಿ ಮತ್ತು ಅನಾಲಿಟಿಕ್ ಆಗಿ 360 ಆ್ಯಂಗಲಲ್ಲಿ ನಿಮಗೆ ಅನಲೈಸ್ ಮಾಡಿ ಹೇಳಲಾಗುತ್ತೆ. ಸೊ ದ್ಯಾಟ್ ಅಪ್ಕಮಿಂಗ್ PSI ಮತ್ತು ESI ಎಕ್ಸಾಮ್ಗೆ ನೀವು ಪ್ರಿಪೇರ್ ಮಾಡ್ಬೋದು ಗೈಸ್. ಆ್ಯಂಡ್ ಯಾರು ಅದನ್ನು ಕ್ಲಾಸ್ ಜಾಯ್ನ್ ಆಗಿ ಏನು ಮಾಡ್ತೀವಿ, ಕ್ಲಾಸಿಗೆ ಹೋಗಿ ಏನು ಮಾಡ್ತೀವಿ, ಈಗ ನೋಟಿಫಿಕೇಶನ್ ಇಲ್ಲ ಅಂತಿದ್ದಾರೆ, ಡೋಂಟ್ ಲಿಸನ್ ಟು ದೆಮ್. ಅವ್ರಿಗೆ ಹೇಳಿ, ಅವ್ರು 5 ವರ್ಷ 10 ವರ್ಷನೂ ಆಗಿರ್ಬೋದು PSI ಓದಾಕತ್ತು, ಒಂದು ಪ್ರಬಂಧ ಬರೀರಿ, ಒಂದು ಟ್ರಾನ್ಸ್ಲೇಷನ್ ಮಾಡಿರಿ ಅಂದರೆ ಬರೋದಿಲ್ಲ. ಇಟ್ ಈಸ್ ನಾಟ್ ದ್ಯಾಟ್ ಈಸಿ. ನೀವು ಯಾವತ್ತೂ ಕಾಂಪಿಟೇಷನ್ ಒಳಗಿರಬೇಕು ಅಂದರೆ ಪ್ರಾಕ್ಟೀಸ್ ಮಾಡಬೇಕು. ಕಂಟಿನ್ಯೂಸ್ ಯಾರು ಪ್ರಾಕ್ಟೀಸ್ ಮಾಡ್ತಾರೆ ಅವ್ರು ಮಾತ್ರ ಪಾಸ್ ಆಗೋಕ್ಕೆ ಸಾಧ್ಯ ಇದೆ. ಆ್ಯಂಡ್ ಅಂಥವ್ರ ಮಾತೆಲ್ಲ ಕೇಳಬೇಡ್ರಿ. ನಿಮ್ಮ ಪ್ರಿಪ್ರೇಷನ್ ನೀವು ಆಗಲೇಬೇಕು ಇತ್ತಂದರೆ ಪ್ರಿಪ್ರೇಷನ್ ಮಾಡಿರಿ. ಯಾರ್ದು 30-32 ವಯಸ್ಸು ಮೇಲೆ ಇದೆ ಅವರು ಕೇರ್ಫುಲ್ ಆಗಿರಿ. ಬೇರೆ ಎಕ್ಸಾಮ್ಸ್ನು ಪ್ರಿಪೇರ್ ಮಾಡಿರಿ. ದಯವಿಟ್ಟು ಇದೆ ಅಂತ ಕೂಡಬೇಡ್ರಿ. ಆ್ಯಂಡ್ ಡೆಫಿನೆಟ್ಲಿ ಯಾರ್ಯಾರೆಲ್ಲ ಜಾಬ್ ಮಾಡತ್ತೀರಿ, ಜಾಬ್ ಬಿಡಬೇಡ್ರಿ. ನೋಟಿಫಿಕೇಷನ್ ಯಾವಾಗ ಬರುತ್ತೆ ಅವಾಗಿಂದ ನೀವು ಸ್ವಲ್ಪ ಲೀವ್ ತೊಗೊಂಡು ಓದ್ಬೋದು, ಆದರೆ ಜಾಬ್ನ ಬಿಟ್ಟು ಓದಕ್ಕೆ ಹೋಗಬೇಡ್ರಿ. ಯಾವ ಎಕ್ಸಾಮ್ಸ್ಗೂ ಕೂಡ ಜಾಬ್ ಇದ್ದರೆ ಯು ಕಂಟಿನ್ಯೂ ವಿತ್ ಯುವರ್ ಜಾಬ್ ಗೈಸ್. ಇಟ್ಸ್ ಮೈ ಸಿನ್ಸಿಯರ್ ಅಡ್ವೈಸಸ್. ಓಕೆ, ಸೊ ಯಾರು ಜಾಯ್ನ್ ಆಗೋರಿದ್ದೀರಿ ಈಗಲೇ ಜಾಯ್ನ್ ಆಗಿರಿ. ನಿಮ್ಗೊಂದು ಐಡಿಯಾ ಬರುತ್ತೆ. ಸುಮ್ಮನೆ ನೋಟಿಫಿಕೇಶನ್ ಬರೋವರೆಗೂ ಕಾಯಬೇಡ್ರಿ, ಅವಾಗ ಟೈಮ್ ಇರೋದಿಲ್ಲ. ನಾನೇನು ಹೇಳ್ತೀನೋ ಅದನ್ನು ಕರೆಕ್ಟಾಗಿ ಬರೀರಿ. ಆಮೇಲೆ essay ಬುಕ್ನ ತೊಗೊಳ್ರಿ ಅಂತ ಕೂಡ ಹೇಳಿದ್ದೀನಿ. ಆ್ಯಂಡ್ ಮಾರುಕಟ್ಟೆಯಲ್ಲಿ ಅವೈಲೇಬಲ್ ಇದೆ. ಈವನ್ ನನ್ನ ನಂಬರ್ಗೆ ನಿಮ್ಮ ಅಡ್ರೆಸ್ನ ಕಳಿಸಿದ್ರು ಕೂಡ ಪ್ರಬಂಧ ಪುಸ್ತಕವನ್ನು ನಿಮ್ಮ ಮನೆ ಬಾಗಿಲಿಗೆ ಪೋಸ್ಟ್ ಮುಖಾಂತರ ಕಳಿಸ್ಕೊಡ್ಲಾಗುತ್ತೆ. ಓಕೆ, ನಂಬರ್ ಬಂದುಬಿಟ್ಟು 7892086178. ಓಕೆ, ಈ ನಂಬರ್ಗೆ ನಿಮ್ಮ ಅಡ್ರೆಸ್ಸನ್ನು ಕಳಿಸ್ಬೋದು. ಆ್ಯಂಡ್ ಐ ವಿಲ್ ಸೆಂಡ್ ಬುಕ್ ಥ್ರೂ ಪೋಸ್ಟ್ ಆಫೀಸ್. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ದ ವಿಡಿಯೋ ಗೈಸ್. ಟೇಕ್ ಕೇರ್. ಬಾಯ್.